ನಮಸ್ತೆ. 17th ಸಂಡೇ ನಮ್ಮ ಧನುಷ್ ಬರ್ಡೇ. ಅವತ್ತು ನಾವು ಏನೆಲ್ಲ ಮಾಡಿದ್ವಿ, ಹೇಗೆ ಆಚರಿಸಿದ್ವಿ ನಮ್ಮ ಧನುಷ್ ಬರ್ಡೇನ ಅಂತ ನೋಡೋಣ ಈಗ. ಧನುಷ್ಗೆ ಬಟ್ಟೆ ತೊಗೊಳೋಕ್ಕೆ ಅಂತ ಈ ಶಾಪಿಗೆ ಬಂದಿದ್ದೀವಿ ನಾವು. ಫೈನಲ್ ಆಗಿ ಒಂದು ಶರ್ಟು, ಒಂದು ಟೀ ಶರ್ಟು, 2 ಪ್ಯಾಂಟ್ ತೊಗೊಂಡು ಬಂದ್ವಿ ನಾವು. ಬರಬೇಕಾದ್ರೆ ಈ ಟೀ ಶರ್ಟ್ ಕಾಣಿಸ್ತು ಅವನಿಗೆ, ಅದು ಇಷ್ಟ ಅಂತ ಆ ಟೀ ಶರ್ಟ್ನ ತೊಗೊಂಡು ಶಾಪಿಂಗ್ ಮಾಡಿ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ, ಅಂದರೆ ನಾವು ಹಿಂದಿನ ದಿನ ಹೋಗಿದ್ದು, ಭಾನುವಾರ ಬರ್ಡೇ ಇತ್ತು. ಶನಿವಾರ ನಾವು ಶಾಪಿಂಗ್ ಹೋಗಿದ್ವಿ. ಭಾನುವಾರ ದಿನ ಇದನ್ನೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಲು ತುಪ್ಪ ಎಲ್ಲ ಹಾಕಿ ಅವನ ತಲೆ ಸ್ನಾನ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ, ಆನಂತರ ನಾವು ಈ ರೀತಿಯೆಲ್ಲ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ರೆಡಿ ಆದ್ವಿ. ನಾವು 6 ಗಂಟೆಗೆಲ್ಲ ಬರ್ಡೇನೇ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಅವನು 8 ಗಂಟೆಗೆ ಅವನ ಫ್ರೆಂಡ್ಸ್ನೆಲ್ಲ, ಅಂದರೆ ಅವನ ಏರಿಯಾದಲ್ಲಿ ಇರೋಂಥ ಫ್ರೆಂಡ್ಸ್ಗೆಲ್ಲ ಕರೆದು ಬಂದುಬಿಟ್ಟಿದ್ದ. ಅವನ ಸ್ಕೂಲ್ ಮೇಟ್ಸ್ ಯಾರೂ ಇರಲಿಲ್ಲ ಪಕ್ಕದಲ್ಲಿ. ಅಲ್ಲಿ ಏರಿಯಾದಲ್ಲಿ ಯಾವ ಚಿಕ್ಕ ಮಕ್ಕಳನ್ನೆಲ್ಲ ಕರೆದು ಬರ್ಡೇನ ಚೆನ್ನಾಗಿ ಮಾಡ್ಕೊಂಡು, ಅವನು ವರ್ಷ ಇದೇ ರೀತಿಯೇ ಚೆನ್ನಾಗಿ ಮಾಡ್ತೀನಿ, ಆದರೆ ಸಿಂಪಲ್ಲಾಗಿ ಮಾಡ್ತೀವಿ ನಾವು. ಅವನಿಗೆ ಖುಷಿ ಆಗಬೇಕಷ್ಟೆ, ಆ ರೀತಿ ನಾವು ಬರ್ಡೇನ ಮಾಡ್ತೀವಿ. ನಮಗೆ ಶ್ರಾವಣ ಹಬ್ಬ ಪೂಜೆ, ಶ್ರಾವಣ ಮಾಸ ಆಗಿರೋದ್ರಿಂದ ಹಬ್ಬ ಪೂಜೆ ಇರುತ್ತೆ ನೋಡಿ, ಅದಕ್ಕೋಸ್ಕರ ನಾವು ಬಟ್ಟೆ ತರೋದಕ್ಕೆ ಫಸ್ಟೆಲ್ಲ ಹೋಗಿರಲಿಲ್ಲ. ಶನಿವಾರನೇ ಹೋಗಿ ನಾವು ಭಾನುವಾರ ಬರ್ಡೇ ಮಾಡಿದ್ವಿ. ಅವನಿಗಂತೂ ತುಂಬ ಖುಷಿ ಈ ರೀತಿ ಬರ್ಡೇ ಮಾಡ್ಕೋಬೇಕಂದ್ರೆ. ಧನುಷ್ ಬರ್ಡೇ ಕೃಷ್ಣ ಜನ್ಮಾಷ್ಟಮಿ 1 ದಿನ ಅಥವಾ 2 ದಿನ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ. ಅವನು 2ನೇ ವರ್ಷದ ಬರ್ಡೇ ಅಂತೂ ಅವತ್ತೇ ಬಂದಿತ್ತು. ಅದನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೆ ನಾನು. ಈ ವರ್ಷವೂ ಹಿಂದಿನ ದಿನ ಕೃಷ್ಣ ಜನ್ಮಾಷ್ಟಮಿ ಇತ್ತು, ಇವೊಂದು ಭಾನುವಾರ ಬರ್ಡೇ ಇತ್ತು. ನಾವೆಲ್ಲ ರೆಡಿಯಾಗಿ 6 ಗಂಟೆಗೆ ಮಾಡಿದ್ರಾಯ್ತು ಅಂತ ಕಾಯ್ತಾ ಇದ್ವಿ. ಆದರೆ ಧನುಷ್ ನಮ್ಗೆ ಹೇಳ್ದೇ ಅವ್ರಿಗೆ 8 ಗಂಟೆಗೆ ಬರೋದು ಕೇಳಿದ್ದ. ಯಾಕೆಂದರೆ ಅವನದು ಆನ್ಲೈನ್ ಕ್ಲಾಸ್ ಇತ್ತು, ಅದಕ್ಕೋಸ್ಕರ ಅವನು 8 ಗಂಟೆ ಬಂದರೆ ಆಮೇಲೆ ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಅವ್ನ ಪ್ಲ್ಯಾನ್ ಆಗಿತ್ತು. ನಾವು ಹೋಗಲಿ ಬಿಡ ಅಂತ ಕಾದ್ವಿ. ಕೊನೆಗೂ ಅವನ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯಿತು. When Riya is running, so the body temperature is increasing. Why? Because the body is burning the glucose. Whatever glucose is there in your body, that body is burning the glucose so that it can generate the energy, and that energy is used by us for doing all other things, right? Like Riya is doing the exercise, so this is making her body heat up beyond the normal body temperature. Now ಅವನ ಏರಿಯಾ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದರು ಧನುಷ್ಗೋಸ್ಕರ. ಆನ್ಲೈನ್ ಕ್ಲಾಸ್ ಟೈಮ್ ಹಂಗೆ ಮುಗಿತಾನೆ ಬಂತು. ಈಗ ಅವನು ಬರೋ ದಾರಿನೇ ಕಾಯ್ತಾ ಇದ್ದರು. ಅವ್ನು ಬಂದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ ಅವ್ರಿಗೆಲ್ಲ. ಇನ್ನೇನು ಕೇಕ್ ಕಟ್ ಮಾಡ್ತಾನೆ, ನಾವು ಎಂಜಾಯ್ ಮಾಡ್ಬೋದು ಅಂತ. ಧನುಷ್ ಹೋದ ನೋಡಿ, ಅವನಿನ್ನೂ ರೆಡಿ ಆಗಿರಲಿಲ್ಲ. ಆದ್ರೂ ಡ್ರೆಸ್ ಹಾಕೊಂಬರ್ತೀನಿ ಅಂತ ಬೇಗನೆ ಡ್ರೆಸ್ ಹಾಕ್ಕೊಂಡು ಬಂದುಬಿಟ್ಟ ಅವನು. ಬಂದ ನೋಡಿ, ಎಲ್ಲ ಹುಡುಗರು ಕಾಯ್ತಾ ಇದ್ದಾರೆ. ಫ್ಲ್ಯಾಗ್ ತೊಗೊಂಬಂದ್ಬಿಟ್ಟಿದ್ದಾನೆ ಚೋಟು. ಹಬಿ ಜೀವನ್ ಅಂತೂ ಚಾಕ್ಲೇಟ್ ತಗೊಂಡು ಧನುಷ್ಗೋಸ್ಕರ ಕಾಯ್ತಾನೆ ಇದ್ದ. ಧನುಷಣ್ಣ ಯಾವಾಗ ಬರ್ತಾನೆ ಅಂತ.
ಬಂದರು ಫೈನಲ್ ಆಗಿ. ಈ ರೀತಿ ಮಕ್ಕಳ ಜೊತೆ ಬರ್ಡೇ ಮಾಡೋದ್ರಲ್ಲಿರೋ ಖುಷಿ ಯಾವ ಆಡಂಬರದಲ್ಲೂ ಇರೋದಿಲ್ಲ ನೋಡಿ. ಹರಿಣಿ, ಚೋಟು, ಅಭಿ, ಜೀವನ್, ಧನುಷ್, ದಿನೇಶ್, ವಿನಯ್, ಜೀವನ್ ಇವರಿಷ್ಟರು ನಮ್ಮ ಏರಿಯಾದಲ್ಲಿ ಇರೋವಂಥ ಮಕ್ಕಳು. ದಿನಾಲೂ ಆಟ ಆಡ್ತಾರೆ ಇವರೆಲ್ಲ ಸೇರಿ. ಇನ್ನೂ ಒಂದು 10 ವರ್ಷ ಬಿಟ್ಟರೆ ಇವರು ಯಾವ ರೀತಿ ಇರ್ತಾರಂತಲೇ ಗೊತ್ತಾಗೋದಿಲ್ಲ ನೋಡಿ. ಧನುಷ್ಗೆ ಸ್ವಲ್ಪ ಕುಂಕುಮ ಹಚ್ಬಿಟ್ಟು ಆರತಿ ಮಾಡಿ ಇನ್ನೇನು ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ನಾವು ಈ ರೀತಿಯೇ ಸಿಂಪಲ್ಲಾಗಿ ಬರ್ಡೇ ಮಾಡಿದರೂ ಕೂಡ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಎಲ್ಲ ಹುಡುಗರು ತುಂಬ ಎಂಜಾಯ್ ಮಾಡಿದರು. ಧನುಷ್ ಅಂದರೆ ತುಂಬ ಇಷ್ಟಪಡ್ತಾರೆ ಇಲ್ಲಿ. ಅವನು ಎಲ್ಲರ ಜೊತೆನೂ ಚೆನ್ನಾಗಿ ಆಟ ಆಡ್ತಾನೆ. ಎಲ್ಲ ಚಿಕ್ಕ ಮಕ್ಕಳನ್ನು ಹೊಂದ್ಕೊಂಡು ಆಟ ಆಡ್ತಾನೆ ಅವನು. ಹಂಗೆ ಸ್ವಲ್ಪ ಫೋಟೋನೆಲ್ಲ ತೆಗೆಸ್ಕೊಂಡ್ವಿ. ನಂತರ ಕೇಕ್ ಕಟ್ ಮಾಡೋದಕ್ಕೆ ದೀಪ ಹಚ್ತಾಯಿದ್ದೀನಿ. ಅವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆಯವ್ರು ಕೂಡ ಹುಡುಗ್ರ ಜೊತೆ 2 ತಾಸು ತುಂಬ ಚೆನ್ನಾಗಿ ಕಾಲ ಕಳೆದ್ರು. Happy birthday to you. Happy birthday to you. Happy birthday, happy birthday, happy birthday to you. ನಾವು ತಿನ್ಸೋದಕ್ಕಿಂತ ಮುಂಚೆನೇ ಅವನೇ ನಮಗೆ ತಿನ್ನಿಸ್ಬಿಟ್ಟ. ನಂತರ ನಾವು ಕೂಡ ಅವನಿಗೆ ತಿನ್ನಿಸಿದ್ವಿ. ಕೇಕು ಡಿಸೈನ್ ಯಾವ ರೀತಿ ಇರಲಿ, ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿತ್ತು. ಈಗ ಒಬ್ಬೊಬ್ಬರೇ ಅವನಿಗೆ ಗಿಫ್ಟ್ ಕೊಟ್ಟು ಅವರೆಲ್ಲ ಕೇಕ್ ತಿನ್ನಿಸ್ತಾ ಇದ್ದಾನೆ ಧನುಷ್. ಚಿಕ್ಕ ಮಕ್ಕಳು ಹೇಗೆ ಮಾಡಿದರೂ ಚೆನ್ನಾಗಿರುತ್ತೆ ಬರ್ಡೇ. ಧನುಷ್ಗಂತೂ ತುಂಬಾ ಖುಷಿ ಆಯಿತು ಇದರಿಂದ. ಅಭಿ ಏನೋ ಕೊಡ್ತಾ ಇದ್ದಾನೆ ಅವನಿಗೆ ಗಿಫ್ಟು. ಹರಿಣಿ, ಜೀವನ್ ಅಂತೂ ಬಂದಾಗಿಂದ ಚಾಕ್ಲೇಟ್ ಇಟ್ಕೊಂಡು ಓಡಾಡ್ತಾ ಇದ್ದ. ಧನುಷ್ ಕೂಡ ಎಲ್ರಿಗೂ ಕೇಕ್ ತಿನ್ನಿಸ್ಬಿಟ್ಟು. ಚೋಟು ಇವನಂತೂ ತುಂಬಾ ಖುಷಿ ಆಯಿತು ಅವನಿಗೆ, ಚೋಟುಗೆ. ವಿನಯ್. ಈ ಮಕ್ಕಳು ಎಷ್ಟಿಷ್ಟು ಇರ್ತಾರೆ, ಮುಂದೆ ಇನ್ನೂ ಒಂದು 10 ವರ್ಷ 5 ವರ್ಷ ಬಿಟ್ಟರೆ ತುಂಬ ಚೇಂಜ್ ಆಗಿಬಿಡ್ತಾರೆ. ಗೊತ್ತು ಹಿಡಿಯೋದಕ್ಕಾಗೋದಿಲ್ಲ, ಅಷ್ಟು ಚೇಂಜ್ ಆಗ್ತಾರೆ ನೋಡಿ. ಅದಕ್ಕೋಸ್ಕರ ಈ ನೆನಪಿಗಿರಲಿ ಅಂತಲೇ ಈ ವಿಡಿಯೋನ ನಾನು ಹಾಕ್ತಾಯಿದ್ದೀನಿ. ದಿನೇಶ್ ಇವನಂತೂ ಏನು ಹೆಲ್ಪ್ ಮಾಡಲೇಂಟಿ ಅಂತ ಓಡಾಡ್ತಾ ಇದ್ದ. ಸಾರಿ, ಇವನು ವಿನಯ್ ಅಂತ ಹೇಳಿದ್ದೀನಿ. ವಿನಯ್ ಅಲ್ಲ, ಮಿಥುನ್ಗೆ ತಿನ್ನಿಸ್ತಾ ಇದ್ದಾನೆ ಕೇಕ್ನ. ಈಗ ಅವನು ಕೂಡ ಧನುಷ್ಗೆ ಕೇಕ್ ತಿನ್ನಿಸ್ಬಿಟ್ಟು ಅವನ ಖುಷಿನ ಹಂಚ್ಕೊಂಡ. ಇವನು ದಿನೇಶ್ ಅಂತ, ಇವನ್ನೇ ಹೆಲ್ಪ್ ಮಾಡೋದಕ್ಕೆ ಓಡಾಡ್ತಾ ಇದ್ದ. ನಾನೇ ಏನೂ ಇಲ್ಲಪ್ಪ ಸುಮ್ಮನೆ ಕೊಡು ಅವನ ಜೊತೆ ಅಂತ ಹೇಳ್ತಾ ಇದ್ದೆ. ತುಂಬ ಒಳ್ಳೆ ಮಕ್ಕಳು. ಈಗಂತೂ ಮಕ್ಕಳು ಅಂದ್ರೇ ನನಗೆ ತುಂಬಾ ಇಷ್ಟ. ಅದರಲ್ಲೂ ಈ ಏರಿಯಾದಲ್ಲಿ ತುಂಬ ಒಳ್ಳೆ ಹುಡುಗರಿದ್ದಾರೆ, ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಕೇಕ್ ಮುಖಕ್ಕೆಲ್ಲ ಹಚ್ಚೋದಕ್ಕೆ ಓಡಾಡ್ತಾ ಇದ್ದಾನೆ.
ಹುಡುಗರು ಸ್ವಲ್ಪ ಚಾಸ್ತಿ ಎಲ್ಲ ಮಾಡ್ತಾಯಿದ್ರು. ನನಗೆ ಮಳೆ ಬಂದಿರೋದ್ರಿಂದ ಎಲ್ಲಿ ಜಾರುತ್ತೋ ಅನ್ನೋ ಭಯ ಇತ್ತು. ಆದರೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ನಾನು ಮಕ್ಕಳಿಗೆಲ್ಲ ತಿಂಡಿನ ಸ್ವಲ್ಪ ರೆಡಿ ಮಾಡ್ತಾಯಿದ್ದೆ. ಸ್ವಲ್ಪ ಅವ್ರಿಗೆ ಇಷ್ಟವಾಗಿರೋ ಸ್ನ್ಯಾಕ್ಸ್ನ ಕೊಟ್ಟು ಅದ್ರ ಜೊತೆ ಕೇಕ್ನ ಕೊಟ್ಟಿದ್ದೆ ಅಷ್ಟೇ. ಎಲ್ಲರೂ ಖುಷಿಯಾಗಿ ತಿಂದರು. ಚೋಟು ಎಲ್ಲ ಬೀಳಿಸ್ಕೊಬಿಟ್ಟ. ಎಲ್ಲರೂ ತಿಂದ್ಬಿಟ್ಟು ಆರಾಮಾಗಿ ಕೈ ತೊಳ್ಕೊಂಡು ಕೂತ್ಕೊಂಡಿದ್ರು. ಸ್ವಲ್ಪ ಹೊತ್ತು ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿದರು. ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಅಂದರೆ ಯಾರೂ ಮಾಡಲಿಲ್ಲ. ಹರಿಣಿ ತುಂಬ ಚೆನ್ನಾಗಿ ಭರತನಾಟ್ಯ ಮಾಡ್ತಾಳಂತೆ. ಅದನ್ನು ಹೇಳ್ತಾಯಿದ್ರು ಹುಡುಗರು. ಅವಳು ಮಾಡಿ ತೋರಿಸು ಅಂದರೆ ಮಾಡಲಿಲ್ಲ. ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಧನುಷ್ ಆನ್ಲೈನ್ ಕ್ಲಾಸ್ ಮಾಡ್ತಾನೆ ಅಂತ. ಅದು CBSE ಹುಡುಗರಿಗೆ ಒಲಿಂಪಿಯಾಡ್ ಎಕ್ಸಾಮ್ ಅಂತ ಫಸ್ಟ್ ನಡೆಸ್ತಾರೆ ಅಲ್ಲಿ ಸ್ಕೂಲಲ್ಲಿ. ಒಲಿಂಪಿಯಾಡ್ ಎಕ್ಸಾಮಲ್ಲಿ ಯಾರು ಸೆಲೆಕ್ಟ್ ಆಗ್ತಿದ್ರು ಅವ್ರಿಗೆ ಈ ರೀತಿ ಆನ್ಲೈನ್ ಲೈವ್ ಕ್ಲಾಸಸ್ನ ಕೊಡ್ತಾರೆ. ಅಂದರೆ ಇದ್ಯಾವುದು ಫ್ರೀ ಇರೋದಿಲ್ಲ. 3 ವರ್ಷಕ್ಕೆ ಇಷ್ಟು ಅಂತ ಅದನ್ನು ಫೀಸ್ ತೊಗೊತಾರೆ. ಧನುಷ್ ಈಗ ಅವನ ಹತ್ರ ಇರೋ ಪೆನ್ಗಳನ್ನ ಎಲ್ರಿಗೂ ಒಂದೊಂದು ಪೆನ್ ಕೊಡ್ತಾ ಇದ್ದಾನೆ. ಧನುಷ್ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದನ್ನು ನಾನು ಒಂದ್ಸರಿ ವಿಡಿಯೋದಲ್ಲಿ ಹಾಕ್ತೀನಿ.